ಬೇಸಿಗೆ ಬಿಸಿಲಿಗೆ ತಂಪಾದ ಮಾವಿನ ಜ್ಯೂಸ್ಗಿಂತ ಏನೇನು ಬೇಕೇಳಿ. ಚೆನ್ನಾಗಿ ಮಾವಿನ ಹಣ್ಣು, ಸ್ವಲ್ಪ ಸಕ್ಕರೆ, ತಣ್ಣನೆ ಹಾಲು ಅಥವಾ ನೀರು ಮತ್ತು ಸ್ವಲ್ಪ ಐಸ್ ಕ್ಯೂಬ್ ಸೇರಿಸಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಕುಡಿದ್ರೆ ಅಂತೂ ಸೂಪರ್ ಆಗಿರೋವಂಥ ಟೇಸ್ಟಿಯಾಗಿರೋವಂಥ ಮಾವಿನ ಜ್ಯೂಸ್ ರೆಡಿಯಾಗಿರುತ್ತೆ. ಅದೇ ರೀತಿ ನಾವಿವತ್ತು ಮಾವಿನ ಫ್ರೂಟಿ ಮಾಡ್ಕೊಳ್ಳೋಣ. ಮನೆಯಲ್ಲೇ ಫ್ರೆಶ್ ಆಗಿ ಮಾವಿನ ಫ್ರೂಟಿ ಮಾಡ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ. ನಾವು ಇದನ್ನು ಒಂದ್ಸರಿ ಮಾಡಿಟ್ಕೊಂಡ್ರೆ ವರ್ಷಗಟ್ಟಲೆ ಸ್ಟೋರ್ ಮಾಡಿಟ್ಕೋಬಹುದು. ಅಷ್ಟು ಟೇಸ್ಟಿಯಾದ ಮ್ಯಾಂಗೋ ಫ್ರೂಟಿ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಇದಕ್ಕೆ ಮೊದಲು ಚೆನ್ನಾಗಿ ತೊಳ್ಕೊಬೇಕು. ಇಲ್ಲಿ ನಾನೊಂದು 10 ಮಾವಿನಕಾಯಿ ತೊಗೊಂಡಿದ್ದೀನಿ. ಈ ಮಾವಿನಕಾಯಿನ ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ತುಂಬ ಹಣ್ಣಾಗಿರಬೇಕು, ಸ್ವಲ್ಪ ಕಾಯಿ ಇರಬೇಕು ಫ್ರೂಟಿಗೆ. ಒಂದೆರಡು ಕಾಯಿ ತೊಗೊಂಡಿದ್ದೀನಿ. ಹಾಗೆ 8 ಕಾಯಿ ಆಗೋಷ್ಟು ತುಂಬ ಹಣ್ಣಾಗಿರೋಂಥ ಕಾಯಿ ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ತೊಳೆದು ನೀರಲ್ಲಿ ನಾವು ಸ್ವಲ್ಪ ನೆನೆಸಿಟ್ಟು ತೊಳ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಕೆಮಿಕಲ್ ಹಾಕಿ ಮಾವಿನಕಾಯಿ ಬೆಳೆಯೋದ್ರಿಂದ ಒಂದು 5 ನಿಮಿಷ ನೀರಲ್ಲೇ ಬಿಟ್ಟು ನಂತರ ಇದನ್ನು ತೊಳ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಮೊದಲು ತೊಟ್ಟು ಕಟ್ ಮಾಡಿಬಿಟ್ಟು ನೀಟಾಗಿ ಕಟ್ ಮಾಡಿ ಮತ್ತೆ 1 ಸ್ಪೂನ್ ಸಹಾಯದಿಂದ ನೀಟಾಗಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ನೋಡಿಸ್ತಾ ಇದ್ದೀನಿ 3 ರೀತಿ ಯಾವ್ಯಾವ ರೀತಿ ನಾನು ಮ್ಯಾಂಗೋ ಪಲ್ಪ್ನ ಈಚೆ ತೊಗೊಂಡಿದ್ದೀನಿ ಅಂತ. ನಿಮಗೆ ಯಾವ್ದು ಸುಲಭ ಆದರೆ ಆ ರೀತಿ ಟ್ರೈ ಮಾಡಬಹುದು. ತುಂಬ ಈಸಿಯಾಗಿ ಮಾಡ್ಕೋಬಹುದು. ಇಲ್ಲಿ ನೋಡ್ತಿದ್ದೀರಲ್ವಾ, ಇಲ್ಲಿ ಸ್ಪೂನ್ ಸಹಾಯದಿಂದ ನೀಟಾಗಿ ಕಟ್ ಮಾಡಿ ಕ್ಯೂಬ್ಸ್ ರೀತಿ ಇದನ್ನು ಎತ್ತಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ವಿ. ಇದೇ ರೀತಿ ಕಷ್ಟ ಆಗ್ತಿದೆ ನಮಗೆ ಅಂತ ಅಂದರೆ ಅರ್ಧ ಹೋಳಾಗಿ ಅದನ್ನು ತೆಗೆದುಬಿಟ್ಟು ಅದರಲ್ಲಿ ನೀಟಾಗಿ ಚಾಕು ಸಹಾಯದಿಂದನೇ ಈ ರೀತಿ ಕಟ್ ಮಾಡ್ಕೋಬಹುದು. ಇದನ್ನು ಅಷ್ಟೇ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬಹುದು. ಇಲ್ಲ ಅಂದರೆ ಮಾವಿನಕಾಯಿ ತುಂಬ ಹಣ್ಣಾಗಿರೋದ್ರಿಂದ ಸಿಪ್ಪೆ ನೀಟಾಗಿ ಬರುತ್ತೆ. ಈ ರೀತಿ ಸಿಪ್ಪೆ ತೆಗೆದುಬಿಟ್ಟು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬಹುದು. ಜಾಸ್ತಿ ಕಷ್ಟಪಡೋ ಅವಶ್ಯಕತೆ ಇರಲ್ಲ. ಈ ರೀತಿ ಹಣ್ಣಾಗಿರೋದ್ರಿಂದ ನೀಟಾಗಿ ಓಪನ್ ಆಗಿಬಿಡುತ್ತೆ ಸಿಪ್ಪೆ. ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ನಾವು ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಒಂದು ತಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಈಗಾಗಲೇ ಹೇಳ್ದಂಗೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. 10 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ನೋಡ್ತಾ ಇದ್ದಲ್ಲ, ಎಲ್ಲನೂ ಸಿಪ್ಪೆ ನೀಟಾಗಿ ತೆಗೆದು ಇದನ್ನು ಕಟ್ ಮಾಡಿ ಒಂದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈಗ ನಾವು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಪಾಕ ಮಾಡ್ಕೊಳ್ಳೋಣ. ನಾವಿಲ್ಲಿ ಫ್ರೂಟಿ ಮಾಡ್ಕೊಳ್ಳೋದ್ರಿಂದ 1 ವರ್ಷ ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಹಾಳಾಗೋದಿಲ್ಲ. ಸೊ ಇದಕ್ಕೆ ನಾನು 1 ಕಪ್ ಆಗೋಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ತಾ ಇದ್ದೀವಿ. ಯಾಕಂದರೆ ನಮ್ಗೆ ಯಾವಾಗ ಬೇಕೋ ಆವಾಗ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿಕೊಂಡು ನಾವು ಮಿಕ್ಸ್ ಮಾಡ್ಕೋಬಹುದು ಅಂತ. ಸ್ವಲ್ಪ ಸೇರಿಸ್ಕೊಂಡು ಸಕ್ಕರೆ ಮುಳುಗೋ ಅಷ್ಟು 1-2 ಲೋಟ ಆಗೋಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರೆಸ್ಕೊಳ್ಳೋಣ. ಕುದಿ ಬಂದ ನಂತರ ನಾವೇನು ಮಾವಿನಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ಲ, ಇದನ್ನು ಹಾಕ್ಬಿಟ್ಟು ನಾವು ಮಿನಿಮಮ್ 15 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಸೊ 15 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಿದ ನಂತರ ತಣ್ಣಗಾದ ನಂತರ ಇದನ್ನು ನಾವು ಮಿಕ್ಸಿ ಜಾರ್ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಸರಿ ಹೋಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗಿ ಮ್ಯಾಶ್ ಆಗಬೇಕು. ಆ ರೀತಿ ಬೇಯಿಸ್ಕೋಬೇಕಾಗುತ್ತೆ. ಅಥವಾ ನಾವು ಮಿಕ್ಸಿ ಜಾರಿಗೆ ಬೇಡ ಅಂದರೆ ನಾವು ನೀಟಾಗಿ ಕೈಯಿಂದನೇ ಕಿವುಚಿ ತಗೋಬಹುದು. ಆದರೆ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು, ಮಿಕ್ಸಿ ಹಾಳಾಗ್ಬಿಡುತ್ತೆ. ತಣ್ಣಗಾದ ನಂತರ ಈ ರೀತಿ ನೋಡ್ತಾ ಇದ್ರಲ್ಲ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಉಳಿದಿರೋ ಅಂಥದ್ದು ಮತ್ತು ಅದೇ ಬಿಸಿ ನೀರು ಏನಿರುತ್ತೆ, ನಾವು ಬೇಯಿಸ್ಕೊಂಡಿರೋಂಥ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ನೋಡ್ತಾ ಇದ್ರಲ್ಲ, ಇಷ್ಟ ಆಗಿದೆ. ಸೊ ಥಿಕ್ನೆಸ್ಸು ಇಷ್ಟು ಬಂದಿದೆ. ನಮಗೆ ನಾವು ಇನ್ನೂ ತೆಳ್ಳಗೆ ಬೇಕಂದರೆ ನೀರನ್ನ ಆ್ಯಡ್ ಮಾಡ್ಕೋಬಹುದು. ಸೊ ನಾವು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಥಿಕ್ನೆಸ್ ಇಷ್ಟು ಸಾಕು. ನಾವು ಯಾವಾಗ ಬೇಕಂದರೆ ಆವಾಗ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಗ್ಲಾಸ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಏರ್ ಟೈಟ್ ಗ್ಲಾಸಲ್ಲಿ ಸೇರಿಸ್ಕೊಂಡ್ರೆ ಅಂತೂ 1 ವರ್ಷ ಆದರೂ ಇದು ನೀಟಾಗಿ ಇರುತ್ತೆ, ಹಾಳಾಗೋದಿಲ್ಲ. ಸೊ ಇದನ್ನು ಫ್ರಿಜ್ಜಲ್ಲಾದರೂ ಇಟ್ಕೋಬಹುದು ಅಥವಾ ಫ್ರೀಝರಲ್ಲಾದರೂ ಇಟ್ಕೋಬಹುದು. ಫ್ರೀಝರಲ್ಲಿ ಕ್ಯೂಬ್ಸ್ ರೀತಿ ಮಾಡಿಕೊಂಡ್ರೆ 1-2 ಕ್ಯೂಬ್ಸ್ ಹಾಕಿ ನೀರು ಹಾಕೊಂಡ್ರಂತೂ ಸೂಪರಾಗಿರುವಂಥ ನಾವು ಜ್ಯೂಸ್ ರೆಡಿ ಆಗುತ್ತೆ. ಮ್ಯಾಂಗೋ ಫ್ರೂಟಿ ರೆಡಿ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ನಾನು 2 ಜಾರಿಗೆ ಸೇರಿಸ್ಕೊಂಡು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ವಿ. ಯಾವಾಗ ಬೇಕಂದ್ರೆ ಆವಾಗ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಸರ್ವ್ ಮಾಡಿಕೊಡ್ಬಹುದು. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ಏರ್ ಟೈಟ್ ಗ್ಲಾಸಲ್ಲಿ ಸ್ಟೋರ್ ಮಾಡಿಡಬೇಕು. ಸೊ ನೆಕ್ಸ್ಟು ಇದನ್ನು ನಾವು ಯಾವಾಗ ಬೇಕೋ ಆವಾಗ ಈ ರೀತಿ ಗ್ಲಾಸ್ಗೆ ನಾವು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರಲ್ಲ, ನಾನು 3 ಗ್ಲಾಸ್ ಆಗೋಷ್ಟು ತೊಗೊಂಡಿದ್ದೀನಿ. ನಮಗೆ ಈಗ ಸ್ವಲ್ಪ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಸಕ್ಕರೆ ಸ್ವಲ್ಪ ಆಗಲೇ ಹೇಳ್ದಾಗೆ ಕಡಿಮೆ ಸೇರಿಸ್ಕೊಂಡಿದ್ದೀವಿ. ನಮಗೆ ಸಕ್ಕರೆ ಪ್ರಮಾಣ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಸೇರಿಸ್ಕೊಳ್ಳೋಣ. ಇಲ್ಲಿ ಬೇಕಿದ್ರೆ ನಾವು ಹಾಲು ಬೇಕಾದರೆ ಸೇರಿಸ್ಕೋಬಹುದು. ಕಾಯಿಸಿ ಆರಿರೋ ಅಂಥ ಹಾಲನ್ನ ಸೇರಿಸ್ಕೋಬಹುದು. ಇಲ್ಲಿ ನಾನು ಹಾಲು ಸೇರಿಸ್ಕೊಳ್ತಾ ಇಲ್ಲ. ನಮಗೆ ರುಚಿಗೆ ಎಷ್ಟು ಬೇಕು ಅಂದರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ವಿ. ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು, ಎಷ್ಟು ತೆಳು ಬೇಕೋ ಅಷ್ಟು ತೆಳು ಜ್ಯೂಸ್ನ ರೆಡಿ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಮನೇಲಿ ಯಾರಾದರೂ ನೆಂಟರು ಬಂದರೆ ಅಂತೂ ಫ್ರಿಜ್ಜಿಂದ ತೆಗೆದ ಓಪನ್ ಮಾಡ್ದೆ ನೀರು ಹಾಕ್ತಾ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಕೊಟ್ರೆ ಹಾಗೆ ಹೋಯ್ತು, ನಮ್ಮ ಮಾವಿನಕಾಯಿ ಜ್ಯೂಸ್ ರೆಡಿ ಆಗಿರುತ್ತೆ. ಸೊ ತುಂಬ ಈಸಿಯಾಗಿ ಇದೆ ಅಂತ ಹೇಳ್ಕೊಡ್ತೀವಿ. ಹಾಗೆ ಈಗಿನ ಸೀಸನ್ನಲ್ಲಿ ಮಾವಿನಕಾಯಿ ಹಣ್ಣು ಇರೋದ್ರಿಂದ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.